गृहलक्ष्मी योजनेच्या निधी वितरणात झालेल्या विलंबामागे काही ठिकाणी मृत व्यक्तींच्या नावावर तसेच एका कुटुंबाकडून 2दा लाभ घेतल्याचा प्रकरणांचा उधळाट झाल्याचे आमदार लक्ष्मण सवदी यांनी सांगितले. शुक्रवारी अथणी येथे पत्रकारांशी बोलताना त्यांनी ही माहिती दिली. गृहलक्ष्मी योजनेचा निधी काही ठिकाणी गैरवापर होत असल्याने सरकारकडून सध्या सखोल पडताळणी सुरू असल्याचे त्यांनी सांगितले. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಕೆಲವೊಂದು ಕಡೆ ದುರುಪಯೋಗ ಆಗಿರ್ತಕ್ಕಂಥದ್ದು ಅದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಅಂದರೆ ಸತ್ತವ್ರ ಖಾತೆಗೆ ಹೋಗಿರ್ತಕ್ಕಂಥದ್ದು, ಬೇರೆ ಕಡೆ ಇದ್ದು ಎರಡು ಕಡೆ ತೊಗೊಳ್ತಕ್ಕಂಥದ್ದು, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಪರಿಶೀಲನೆ ಮುಗಿದ ಮೇಲೆ ಏಕಕಾಲಕ್ಕೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತಾರೆ. ಪ್ರತಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣೆ ಲಕ್ಷ್ಮಿ ಅಂತ. ಈಗ ಯಾವ ಚುನಾವಣೆ ಇದೆ? ಮುಂಬರುವ ಚುನಾವಣೆ. ಈಗ ಹಿಂದೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಬರ್ತಾರೆ. ಕೇಳ್ತಾ ಇದ್ದಾರೆ. ಆ ಚುನಾವಣೆ ಹೊತ್ತಿಗೆ ಇವರೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಆರೋಪ ಅದ, ನಿನ್ನ ಮೇಲೆ ಒಂದು ಆರೋಪ ಸಿದ್ಧ ಆಗ್ಬೇಕಲ್ಲ. ಆರೋಪ ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡಲಿಕ್ಕೆ, ನಮ್ಮನ್ನು ಹೊಗಳಕ್ಕಲ್ಲ. ಅನಿವಾರ್ಯನಾ ಸರ್ ಈಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಹೇಳಿರಿ ಅಂತ? ಅಂದರೆ ವ್ಯರ್ಥ ದುಡ್ಡು ಹೋಗಬೇಕಾದದ್ದು ಸರಿ ಅಂತೆ ನೀನು. ಈಗ ನಿನ್ನ ತಿಂಗಳಿಗೆ ನಿನ್ನ ಮೀಡಿಯಾದವರು, ನಿನ್ನ ಸಂಸ್ಥೆಯವರು ನಿನಗೊಂದು ಸಂಬಳ ಕೊಡ್ತಾರೆ ಒಂದು ತಿಂಗಳಿಗೆ. ಒಂದೇ ಸಲ ತಗೋತೆ, 2 ಸಲ ತಗೋತೇವೆ? ಇಲ್ಲ, ತಿಂಗಳಿಗೆ ಒಂದು ಸಲ ತಗೋತೆ, 2 ಸಲ ತಗೋತೆ? ಒಂದೇ ಸಲ. ಒಂದು ಸಲ ತೊಗೋಬೇಕು, 2 ಸಲ ತೊಗೋಬೇಕು? ಒಂದೇ ಸಲ. ಅದನ್ನು ಮಾಡ್ತಾರೆ. ಚರ್ಚೆ ಆಯಿತು ಅಂತ ಡಿನ್ನರ್ ಮೀಟಿಂಗ್ದಾಗ ಊಟ ಚೆನ್ನಾಗಿತ್ತಲ್ಲ ಅಂತ ಕೇಳಿದರು. ಡಿನ್ನರ್ ಮೀಟಿಂಗ್ದಾಗ ಯಾವುದೂ ಚರ್ಚೆ ಆಗಿಲ್ಲ, ಯಾವುದೇ ರಾಜಕೀಯ ಚರ್ಚೆ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಒಂದು ವಾರದಲ್ಲಿ ತೀರ್ಮಾನ ಆಗುತ್ತೆ. ನಿಮಗೇನು ಆಗ್ಬೇಕಂತ, ನಿಮ್ಮ ಮನುಷ್ಯನಾಗ ನನಗೇನು ಆಗ್ಬೇಕಂತ ನಿಮಗಿದೆ? ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಿಮಗೆ ಸಿಕ್ಕರೆ ನಮಗೆ ಒಳ್ಳೇದಂತ ಅನಿಸ್ತಾ ಇದೆ. ಆ ಥರ ವಿಶ್ ಮಾಡಿ, ವಿಶ್ ಮಾಡಿ ನೋಡ. बेळगावमध्ये झालेल्या डिनर बैठकीबाबत बोलताना त्यांनी स्पष्ट केले की त्या बैठकीत कोणतीही राजकीय चर्चा झालेली नाही. राजशेखर हिरेमठ, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।